ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಭಾರತದ ಷೇರುಪೇಟೆಗೆ ಈಗ ಬಹುದೊಡ್ಡ ಹೊಡೆತ ಬಿದ್ದಿದೆ. ಕೇವಲ ಒಂದು ವಾರದ ಅಂತರದಲ್ಲಿ ಜಗತ್ತಿನ 5ನೇ ಅತಿದೊಡ್ಡ ಷೇರುಪೇಟೆ ಅನ್ನೋ ಹೆಗ್ಗಳಿಕೆ ಹೊಂದಿದ್ದ ಭಾರತ ಈಗ ಆ ಸ್ಥಾನವನ್ನು ಬಿಟ್ಕೊಟ್ಟು 7ನೇ ಸ್ಥಾನಕ್ಕೆ ಕುಸಿದಿದೆ. ಹೌದು ಸ್ನೇಹಿತರೆ, ಭಾರತವನ್ನ ಹಿಂದಿಕ್ಕಿ ತೈವಾನ್ 5ನೇ ಸ್ಥಾನಕ್ಕೆ ಮತ್ತು ದಕ್ಷಿಣ ಕೊರಿಯಾ 6ನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿವೆ. ಭಾರತ ಜಗತ್ತಿನ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಅಂತ ನಾವೆಲ್ಲ ಖುಷಿ ಪಡ್ತಾ ಇರೋ ಸಂದರ್ಭದಲ್ಲೇ ಏಕಾಏಕಿ ಭಾರತದ ಷೇರುಪೇಟೆ ಕುಸಿಯೋದಿಕ್ಕೆ ಕಾರಣ ಏನು? ತೈವಾನ್ ಮತ್ತು ದಕ್ಷಿಣ ಕೊರಿಯಾದ ಷೇರುಪೇಟೆಗಳು ಗಗನಕ್ಕೆ ಏರೋದಿಕ್ಕೆ ಎಐ ಮತ್ತು ಸೆಮಿಕಂಡಕ್ಟರ್ ಕಂಪನಿಗಳು ಕಾರಣವಾಗಿದ್ದು ಹೇಗೆ? ವಿದೇಶಿ ಹೂಡಿಕೆದಾರರು ಭಾರತದಿಂದ ಬರೋಬ್ಬರಿ 2.3 ಲಕ್ಷ ಕೋಟಿ ರೂಪಾಯಿಗಳನ್ನು ಎತ್ತಿಕೊಂಡು ಓಡಿ ಹೋಗಿದ್ಯಾಕೆ? ಭವಿಷ್ಯದಲ್ಲಿ ಭಾರತದ ಮುಂದಿರುವ ಆರ್ಥಿಕ ಸವಾಲುಗಳೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಎಐ ಕಮಾಲ್ ಮುನ್ನುಗ್ಗಿದ ತೈವಾನ್, ದಕ್ಷಿಣ ಕೊರಿಯಾ. ಸ್ನೇಹಿತರೆ, ಭಾರತದ ಷೇರುಪೇಟೆಯ ಮೌಲ್ಯ $4.8 ಟ್ರಿಲಿಯನ್ ಕುಸಿದಿದ್ರೆ, ಇತ್ತ ದಕ್ಷಿಣ ಕೊರಿಯಾ $5 ಟ್ರಿಲಿಯನ್ ಮತ್ತು ತೈವಾನ್ $5.2 ಟ್ರಿಲಿಯನ್ ತಲುಪಿ ಭಾರತವನ್ನ ಹಿಂದಿಕ್ಕಿವೆ. ತೈವಾನ್ ಮತ್ತು ದಕ್ಷಿಣ ಕೊರಿಯಾ ಈ ಮಟ್ಟಿಗೆ ಬೆಳೆಯಲು ಕಾರಣ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ. ನಿಮಗೆ ಗೊತ್ತಿರೋ ಹಾಗೆ ಪ್ರಪಂಚದಾದ್ಯಂತ ಈಗ ಎಐ ಕ್ರೇಜ್ ನಡೀತಾ ಇದೆ. ಈ ಎಐ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಚಿಪ್ಗಳು ಬೇಕು. ಈ ಚಿಪ್ಗಳನ್ನು ತಯಾರಿಸೋದ್ರಲ್ಲಿ ತೈವಾನ್ನ TSMC ಕಂಪನಿ ಮತ್ತು ದಕ್ಷಿಣ ಕೊರಿಯಾದ ಸ್ಯಾಮ್ಸಂಗ್ ಮತ್ತು SK ಹೈನಿಕ್ಸ್ ಕಂಪನಿಗಳು ಜಗತ್ತಿನಲ್ಲೇ ಮುಂಚೂಣಿಯಲ್ಲಿವೆ. ಈ ಕಂಪನಿಗಳ ಷೇರುಗಳು ಕೇವಲ ಒಂದೇ ವರ್ಷದಲ್ಲಿ 50% 100% ಏರಿಕೆಯಾಗಿದೆ. ತೈವಾನ್ನ ಒಟ್ಟು ಷೇರುಪೇಟೆಯಲ್ಲಿ TSMC ಒಂದೇ ಕಂಪನಿಯ ಪಾಲು 40%ರಷ್ಟಿದೆ. ಅಂದರೆ ಕೇವಲ 2-3 ಸೆಮಿಕಂಡಕ್ಟರ್ ಕಂಪನಿಗಳು ತೈವಾನ್ ಮತ್ತು ಕೊರಿಯಾದ ಷೇರುಪೇಟೆಯನ್ನ ಎತ್ತಿ ಹಿಡಿದಿವೆ. ಭಾರತದ ಷೇರುಪೇಟೆ ಕುಸಿಯೋದಿಕ್ಕೆ ಕಾರಣ ಏನು? FIIಗಳು ಎಸ್ಕೇಪ್. ಸ್ನೇಹಿತರೆ, ತೈವಾನ್ ಮತ್ತು ಕೊರಿಯಾದಲ್ಲಿ ಚಿಪ್ ಕಂಪನಿಗಳು ಅಬ್ಬರಿಸ್ತಾ ಇದ್ರೆ, ಭಾರತದಲ್ಲಿ ರಿಲಯನ್ಸ್, HDFC ಮತ್ತು ಏರ್ಟೆಲ್ ಅಂತ ಕಂಪನಿಗಳು ಷೇರುಪೇಟೆಯನ್ನು ಮುನ್ನಡೆಸ್ತಾ ಇವೆ. ಆದರೆ ಭಾರತದಲ್ಲಿ ಎಐ ಮತ್ತು ಸೆಮಿಕಂಡಕ್ಟರ್ಗೆ ನೇರವಾಗಿ ಸಂಬಂಧಿಸಿದ ದೊಡ್ಡ ಕಂಪನಿಗಳು ಷೇರುಪೇಟೆಯಲ್ಲಿ ಇಲ್ಲ. ಇದನ್ನೇ ಗಮನಿಸಿರೋ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂದ್ರೆ FIIಗಳು ಅತಿ ಹೆಚ್ಚು ಲಾಭ ಕೊಡುವ ಎಐ ಕಂಪನಿಗಳ ಮೇಲೆ ಹಣ ಹಾಕೋದಿಕ್ಕೆ ನಿರ್ಧರಿಸಿದ್ದಾರೆ. ಪರಿಣಾಮ ಕೇವಲ 2026ರ ಈ 5 ತಿಂಗಳಲ್ಲಿ ವಿದೇಶಿ ಹೂಡಿಕೆದಾರರು ಭಾರತದ ಷೇರುಪೇಟೆಯಿಂದ ಬರೋಬ್ಬರಿ $24.3 ಬಿಲಿಯನ್ ಅಂದ್ರೆ ಸುಮಾರು 2.3 ಲಕ್ಷ ಕೋಟಿ ರೂಪಾಯಿಗಳನ್ನು ಹಿಂಪಡೆದಿದ್ದಾರೆ. ಈ ಹಣವನ್ನು ಅವರು ತೈವಾನ್ ಮತ್ತು ಕೊರಿಯಾದಲ್ಲಿ ಹೂಡಿಕೆ ಮಾಡಿದ್ದಾರೆ. ಇದರ ಜೊತೆಗೆ ಅಮೆರಿಕ ಇರಾನ್ ನಡುವಿನ ಯುದ್ಧ, ಕಚ್ಚಾ ತೈಲದ ಬೆಲೆ ಏರಿಕೆ ಹಾಗೂ ರೂಪಾಯಿ ಮೌಲ್ಯ ಕುಸಿತ ಕೂಡ ಭಾರತದ ಷೇರುಪೇಟೆಗೆ ನಕಾರಾತ್ಮಕವಾಗಿ ಪರಿಣಮಿಸಿದೆ. ಸೆಮಿಕಂಡಕ್ಟರ್ ಭಾರತ ಮಾಡಿದ ಆ ಐತಿಹಾಸಿಕ ತಪ್ಪುಗಳೇನು? ಇವತ್ತು ತೈವಾನ್ ಮತ್ತು ಕೊರಿಯಾ ನಮ್ಮನ್ನ ಹಿಂದಿಕ್ಕೋದಿಕ್ಕೆ ಕಾರಣ ನಾವು ಕಳೆದ 50 ವರ್ಷಗಳಿಂದ ಮಾಡಿದ ಐತಿಹಾಸಿಕ ತಪ್ಪುಗಳು. ಹೌದು ಸ್ನೇಹಿತರೆ, 1960ರ ದಶಕದಲ್ಲಿ ಅಮೆರಿಕಾದ ಫೇರ್ ಚೈಲ್ಡ್ ಎಂಬ ಸೆಮಿಕಂಡಕ್ಟರ್ ಕಂಪನಿ ಭಾರತದಲ್ಲಿ ಫ್ಯಾಕ್ಟರಿ ಹಾಕೋದಿಕ್ಕೆ ಬಂದಿತ್ತು. ಆದರೆ ಅಂದಿನ ಸರ್ಕಾರದ ಕೆಟ್ಟ ನೀತಿಗಳಿಂದಾಗಿ ಆ ಕಂಪನಿ ಮಲೇಷ್ಯಾಕ್ಕೆ ಹೋಯಿತು. 1990ರಲ್ಲಿ ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ಸ್ ಮತ್ತು 2000ರ ದಶಕದಲ್ಲಿ ಇಂಟೆಲ್, AMD ಕಂಪನಿಗಳು ಭಾರತಕ್ಕೆ ಬಂದರೂ ಸರ್ಕಾರದ ನಿಧಾನಗತಿಯಿಂದಾಗಿ ಆ ಕಂಪನಿಗಳು ಚೀನಾ, ತೈವಾನ್ ಮತ್ತು ವಿಯೆಟ್ನಾಂ ಪಾಲಾದ್ವು. ಒಂದು ವೇಳೆ ಅಂದೇ ಭಾರತ ಸರ್ಕಾರ ಎಚ್ಚೆತ್ತುಕೊಂಡು ಈ ಕಂಪನಿಗಳಿಗೆ ಅವಕಾಶ ಕೊಟ್ಟಿದ್ರೆ ಇಂದು ಭಾರತವು ಸೆಮಿಕಂಡಕ್ಟರ್ ಹಬ್ ಆಗಿರ್ತಾ ಇತ್ತು. ಆ ತಪ್ಪುಗಳೇ ಇವತ್ತು ಭಾರತದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ನೀಡ್ತಿವೆ. ಕಮ್ಬ್ಯಾಕ್ ಮಾಡುತ್ತಾ ಭಾರತ, ದೇಶದ ಮುಂದಿರುವ ದಾರಿ ಏನು? ಸ್ನೇಹಿತರೆ, ತಡವಾಗಿಯಾದರೂ ಭಾರತ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. 2021ರಲ್ಲಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಶುರು ಮಾಡಲಾಗಿದ್ದು, ಗುಜರಾತ್, ಅಸ್ಸಾಂ ಸೇರಿದಂತೆ ಹಲವೆಡೆ 10ಕ್ಕೂ ಹೆಚ್ಚು ಸೆಮಿಕಂಡಕ್ಟರ್ ಪ್ಲಾಂಟ್ಗಳು ನಿರ್ಮಾಣವಾಗ್ತಾ ಇವೆ. ಇತ್ತೀಚೆಗಷ್ಟೇ ಭಾರತದ ಮೊದಲ ಸ್ವದೇಶಿ ಚಿಪ್ ವಿಕ್ರಮ್ ಕೂಡ ಬಿಡುಗಡೆ ಆಗಿದೆ. ತಜ್ಞರ ಪ್ರಕಾರ ತೈವಾನ್ ಮತ್ತು ಕೊರಿಯಾದ ಏರಿಕೆ ಕೇವಲ ಎಐ ಬಬಲ್ ಆಗಿರುವ ಸಾಧ್ಯತೆಯೂ ಇದೆ. ಅಲ್ಲಿ ಕೇವಲ 2-3 ಕಂಪನಿಗಳು ಮಾತ್ರ ಷೇರುಪೇಟೆಯನ್ನು ಕಂಟ್ರೋಲ್ ಮಾಡ್ತಿವೆ. ಆದರೆ ಭಾರತದಲ್ಲಿ 6,000ಕ್ಕೂ ಹೆಚ್ಚು ಕಂಪನಿಗಳು ಆಕ್ಟಿವ್ ಆಗಿ ಟ್ರೇಡ್ ಆಗ್ತಾ ಇವೆ. ಇದು ನಮ್ಮ ಷೇರುಪೇಟೆಯ ಬಲವನ್ನು ತೋರಿಸುತ್ತೆ. ಅಷ್ಟೇ ಅಲ್ಲ, ಭಾರತದ GDP ಈಗಲೂ ತೈವಾನ್ ಮತ್ತು ಕೊರಿಯಾಗಿಂತ ಮುಂದಿದೆ.
ಅಮೆರಿಕ ಇರಾನ್ ಯುದ್ಧ ಮುಗಿದು ಕಚ್ಚಾ ತೈಲದ ಬೆಲೆ ಕಡಿಮೆಯಾದ್ರೆ ಭಾರತದ ಷೇರುಪೇಟೆ ಮತ್ತೆ ಪುಟಿದೇಳೋದು ಗ್ಯಾರಂಟಿ. ಒಟ್ನಲ್ಲಿ ಸ್ನೇಹಿತರೆ, ಎಐ ಮತ್ತು ಸೆಮಿಕಂಡಕ್ಟರ್ ಕ್ರಾಂತಿಯಿಂದಾಗಿ ಜಗತ್ತಿನ ಆರ್ಥಿಕ ಲೆಕ್ಕಾಚಾರಗಳು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ. ಭಾರತ ತಂತ್ರಜ್ಞಾನದಲ್ಲಿ ಎಷ್ಟು ಬೇಗ ಸ್ವಾವಲಂಬಿಯಾಗುತ್ತೋ ಅಷ್ಟು ಬೇಗ ಮತ್ತೆ ಜಾಗತಿಕ ಮಟ್ಟದಲ್ಲಿ ತನ್ನ ಪ್ರಾಬಲ್ಯ ಸಾಧಿಸಲಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಭಾರತದ ಷೇರುಪೇಟೆಯ ಕುಸಿತಕ್ಕೆ ವಿದೇಶಿ ಹೂಡಿಕೆದಾರರು ಎಸ್ಕೇಪ್ ಆಗಿದೆ ಕಾರಣನಾ? ಷೇರುಪೇಟೆಯಲ್ಲಿ ಲಾಭ ಮಾಡೋದಕ್ಕೆ ಇನ್ಮುಂದೆ ಎಐ ಮತ್ತು ಸೆಮಿಕಂಡಕ್ಟರ್ ಷೇರುಗಳೇ ಬೆಸ್ಟಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಬಿಸ್ನೆಸ್, ಆರ್ಥಿಕತೆ ಮತ್ತು ಷೇರುಪೇಟೆಯ ಇಂಥ ಡೀಟೇಲ್ಡ್ ಅನಾಲಿಸಿಸ್ಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.